ಹಾಯ್ ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಸ್ಟೈಲ್ ಅನ್ಬಾಕ್ಸ್. ನಾನು ಸುಹಾಸ್. ಗಾಯ್ಸ್, ನಾನಿವತ್ತು ಕಟ್ಟಿಂಗ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀನಿ. ಬಟ್ ಇಲ್ಲಿ ದುಬೈಯಲ್ಲಿ ಕಟ್ಟಿಂಗ್ ತುಂಬಾ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೋದು ಗಾಯ್ಸ್. ಎಲ್ಲ 50 ದರಂ ಮೇಲೇ ಇದೆ. 50, 100, 150. ಸೊ 150 ಅಂದರೆ 50 ದರಂ, 50 ದರಂ ಮೇಲೆ ಅಂದರೆ ಎಲ್ಲ 1000 ರೂಪಾಯಿ ಮೇಲೇ. ಸೊ ಎಲ್ಲ ಬೇರೆ ಸ್ಟ್ರೀಟ್ ಕಂಪೇರ್ ಮಾಡಿಕೊಂಡ್ರೆ ಎಲ್ಲ ಕಡೆ ಆಲ್ ಓವರ್ ದುಬೈ ತುಂಬಾ ಎಕ್ಸ್ಪೆನ್ಸಿವ್ ಇದೆ ಗೈಸ್. ಸೊ ಇಲ್ಲಿ ಅದು 2-3 ಏರಿಯಾ ಅಂತಲೇ ಹೇಳ್ಬೋದು. ಸತ್ವಾ ಮತ್ತು ಕರಾಮ ಮತ್ತು ಬರ್ದುಬಾಯ್ ಅಂತ ಇದೆ. ಈ ಒಂದು 3 ಸ್ಟ್ರೀಟಲ್ಲಿ ನಿಮಗೆ ಕಡಿಮೆ ಬೆಲೆ ಅಂದರೆ 5 ದರಮ್ಸ್ಗೆ ಸಿಗುತ್ತೆ ಹೇರ್ ಕಟ್ಟು. ಇದರಿಂದ ತುಂಬ ಚೆನ್ನಾಗಿ ಯೂಸ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಸೊ ಇವಾಗ 5 ದರಮ್ ಹೇರ್ ಕಟ್ ಮಾಡಿಸೋಣ ಅಂತ ಇಲ್ಲಿ ಬಂದಿದ್ದೀನಿ. ನಾನು ನಿಮಗೆ ಹಳೆ ವೀಡಿಯೋದಲ್ಲಿ ಹೇಳಿರೋ ಥರ ನಿಮ್ಗೆ ಹೇಳಿದ್ನಲ್ಲ, ಇಲ್ಲಿ ತುಂಬ ಎಲ್ಲ ಅಫೋರ್ಡಬಲ್ ಪ್ರೈಸಸಲ್ಲಿ ಸಿಗುತ್ತೆ 5 ದರಮ್ ಹೇರ್ ಕಟ್. ಅದು ಕೂಡ ಇಲ್ಲೇ ನಿಮಗೆ ಸಿಗುತ್ತೆ. ತುಂಬ ಒಂದು 4ರಿಂದ 5 ಶಾಪ್ಸ್ ಇದೆ ಇಲ್ಲಿ. ಸೊ ನೀವೇನಾದರೂ ಹೇರ್ ಕಟ್ ಮಾಡಿಸ್ಬೇಕು ಅಂದರೆ ದುಬೈಯಲ್ಲಿ ಬಂದು ಚೀಪೆಸ್ಟ್ ಹೇರ್ ಕಟ್ಗೆ ನೀವೇನಾದ್ರು ಹುಡುಕ್ತಾ ಇದ್ದರೆ ಈ ಏರಿಯಾಗೆ ಬನ್ನಿ. ನಾನು ಲೊಕೇಶನ್ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇಲ್ಲಿ ಬಂದು ನೀವು ವಿಸಿಟ್ ಮಾಡ್ಬೋದು. ಸೊ ಬನ್ನಿ ಗೈಸ್, ಹೋಗೋಣ ಇವಾಗ. ಲೆಟ್ಸ್ ಗೋ. ನಮ್ಮ ಇಂಡಿಯಾದಲ್ಲೇ 150-200 ರೂಪಾಯಿ ಇಲ್ದಿರ ಕಟ್ಟಿಂಗೇ ಮಾಡಲ್ಲ. ಸೊ ಅಂಥದ್ರಲ್ಲಿ ದುಬೈಯಲ್ಲಿ 5 ದರಮ್ಸ್ಗೆ 5 ದರಮ್ ಅಂದರೆ 110 ರೂಪಾಯಿಗೆ ಕಟ್ಟಿಂಗ್ ಸಿಗ್ತಾಯಿದೆ ಅಂದರೆ ಅದು ತುಂಬಾ ಖುಷಿ ಪಡುವಂಥ ವಿಚಾರ ಅಂತಲೇ ಹೇಳ್ಬೋದು. ಸೊ ಬನ್ನಿ ಹೋಗೋಣ. ಸೊ ಎಕ್ಸಾಕ್ಟಾಗಿ ನಾವು ಕಟ್ಟಿಂಗ್ ಶಾಪ್ ರೋಡಲ್ಲಿದ್ದೀವಿ. ಇವಾಗ ನೋಡ್ಬೋದು ನೀವು ಇಲ್ಲಿ 5 ದರಮ್ಸ್ ಹೇರ್ ಕಟ್ ಶಾಪು. 5 ದರಮ್ ಹೇರ್ ಕಟ್ ಶಾಪ್ ನೋಡ್ರಿ. ಏನೇ ಮಾಡಿಸಿದ್ರು ಪ್ರತಿಯೊಂದು 5 ದರಮ್ಸ್ ಗಾಯ್ಸ್. ಹೇರ್ ಕಟ್ಟಿಂಗ್ ಆಗಿರ್ಬೋದು, ಶೇವಿಂಗ್ ಆಗಿರ್ಬೋದು, ಪ್ರತಿಯೊಂದೂ 5 ದರಮ್ಸು. ಸೊ ಬನ್ನಿ ಹೋಗೋಣ ಇವಾಗ. ಲೆಟ್ಸ್ ಗೋ. ಹಾಯ್ ಬ್ರೋ. ಹಾಯ್ ಬ್ರೋ, ಹೌ ಆರ್ ಯು? ಫೈನಲಿ ಮಾಡಿದ್ರು, ಹೊಸದಾಗಿ ಮಾಡಿದ್ದಾರೆ ಹೇರ್ ಕಟ್ಟು. ಸೊ ಗಾಯ್ಸ್, 5 ದರಮ್ಗೆ ದುಬೈಯಲ್ಲಿ ಅದು ಹೇರ್ ಕಟ್ಟು ಸಿಗ್ತಾಯಿದೆ ಅಂದರೆ ಅದು ನಿಜವಾಗ್ಲೂ ಖುಷಿ ಪಡುವಂಥ ವಿಚಾರನೇ ಅಂತ ಹೇಳ್ಬೋದು. ಸೊ ಇದರಿಂದ ತುಂಬ ಚೆನ್ನಾಗಿ ಉಪಯೋಗನೂ ಆಗುತ್ತೆ. ಸೊ ಇವಾಗ ಟೈಮ್ ಬಂದ್ಬಿಟ್ಟು 1:12 ಟೈಮು, ನೈಟ್ 1:12. ಈ ಟೈಮಿಂಗ್ಸಲ್ಲೂ ಇನ್ನೂ ಕಟ್ಟಿಂಗ್ ಶಾಪ್ ಓಪನ್ ಇರುತ್ತೆ. ಸೊ ಒಂದು 2 ಗಂಟೆ 2:30ವರೆಗೂ ಶಾಪ್ಸ್ ಎಲ್ಲ ಓಪನ್ ಇರುತ್ತೆ ಇಲ್ಲಿ ನಿಮಗೆ. ಸೊ
ನೀವು ಆರಾಮಾಗಿ ಬಂದು ಹೇರ್ ಕಟ್ ಮಾಡಿಸ್ಕೊಂಡು ಹೋಗ್ಬೋದು. ಸೊ ಸಾಕಷ್ಟು ಜನಕ್ಕೆ ಈ ವಿಷಯ ಗೊತ್ತೇ ಇರೋಲ್ಲ. ಸೊ ನಿಮಗೇನಾರೋ ಈ ವಿಷಯ ಮೊದಲನೇದಾಗಿ ಗೊತ್ತಾಗ್ತಾಯಿದ್ರೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.